ಸಕ್ಕರೆ ಬೆಲ್ಲದ ತಗದೆ. ನೋಡ್ತಾ ನೋಡ್ತಾ ಅದೊಂದಿನ ಸಕ್ಕರೆ ಬೆಲ್ಲದ ಮಧ್ಯೆ ತಗದೆ ಎದ್ದೇ ಬಿಡುತ್ತೆ. ವಿಷಯ ಸ್ವಲ್ಪ ವಿಚಿತ್ರ ಹೌದಾದರೂ ಗಂಭೀರ. ನೀನು ಸೆಟ್ ಆಗಲ್ಲ, ಕಂದು ಕಪಿ ಬಣ್ಣ, ಮೈಯೆಲ್ಲ ಅಂಟು, ಗ್ರೂಪಲ್ಲೆಲ್ಲ ನೀನು ಸೆಟ್ ಆಗಲ್ಲ ಅಂತ ಸಕ್ಕರೆ ಹೇಳಿದ್ರೆ ಏನು ಬೆಲ್ಲ ಕೇಳ್ಕೊಂಡು ಸುಮ್ಮನೆ ಇರುತ್ತಾ? ಅದು ಸರಿಯಾಗಿ ಹೇಳ್ತು. ನೀನೇನು ಮೇಲಿಂದ ಇಳಿದು ಬಂದ, ಬೆರಕೆ ನನ್ನ ಮಗ ನೀನು, ಅದಕ್ಕೆ ಬಣ್ಣ ಆಕಾರ ಕಳ್ಕೊಂಡು ನೀನು ಹಿಂಗಾಗಿರೋದು. ತಗಾದೆ ನಿಲ್ಲಿಲ್ಲ, ಬೆಳೀತು. ಸಕ್ಕರೆ ಬೆಲ್ಲಕ್ಕೆ ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಾಗಬೇಕಿತ್ತು. ಅವು ಅಪ್ಪ ಕಬ್ಬಿನ ಹತ್ರಕ್ಕೆ ಹೋಗ್ತವೆ. ಕಬ್ಬು ಗೊತ್ತಲ್ಲ, ಅದು ಭೂಮಿ ಬಿಟ್ಟು ಆಕಾಶಮುಖ ಬೆಳೆದು ಸ್ವಲ್ಪ ಕಾಲ ಆಗೋಗಿತ್ತು. ಅಪ್ಪ ಕಬ್ಬು ಮಕ್ಕಳನ್ನ ನೋಡಿ ಖುಷಿಯಿಂದ ತಲೆ ಅಲ್ಲಾಡಿಸುತ್ತೆ ಹೋದಾದರೂ ವಿಷಯ ಏನು ಅಂತ ಅಪ್ಪ ಕಬ್ಬಿಗೆ ಸರಿಯಾಗಿ ಕಿವಿ ಮೇಲೆ ಬೀಳಲೇ ಇಲ್ಲ. ಬಿಡದೆ ವಟ ವಟ ಅಂತಿದ್ದ ತನ್ನ ಸಂತಾನದ ಕಡೆ ನೋಡಿ ಅಯ್ಯೋ ಪಾಪ ಅಂತನಿಸಿ ಅಪ್ಪ ಕಬ್ಬು ಬಗ್ಗಿ ಏನು ನಿಮ್ಮ ಸಮಸ್ಯೆ ಅಂತ ಕೇಳುತ್ತೆ. ಆದರೆ ಅಷ್ಟರಲ್ಲಿ ಜೋರಾಗಿ ಗಾಳಿ ಬೀಸಿ ಅಪ್ಪ ಕಬ್ಬನ್ನು ಸೇರಿಸಿ ಗದ್ದೆಲಿದ್ದ ಅಷ್ಟು ಕಬ್ಬು ನೆಲಕ್ಕಚ್ಚಿ ಭೂಮಿ ಪಾಲಾದರೆ ಉಳಿದಂತೆ ಕಬ್ಬಿನ ಕತೆ ಸಕ್ಕರೆ ಬೆಲ್ಲ ಮೂರು ಮತ್ತೊಂದು. ಹಾಗಾಗಿ ತಗದೆ ಬಗೆಹರಿಲಿಲ್ಲ. ಉಪಸಂಹಾರಕ್ಕೆ ಅಂತ ಅವು ಸ್ಪಿರಿಟ್ ತಾಯಿ ಹತ್ರಕ್ಕೆ ಹೋಗ್ತವೆ. ಸ್ಪಿರಿಟ್ ಗೊತ್ತಲ್ಲ, ತಕ್ಷಣಕ್ಕೆ ಡಬ್ಬಕ್ಕೆ ಹಾಕಿ ಮುಚ್ಚಳ ಮುಚ್ಚಿದ್ರೆ ತಾಯಿ ಸಿಟ್ಟಿಗೆದ್ದು ಸಿಡಿತಾಳೆ. ಸ್ಪಿರಿಟ್ ತಾಯಿ ತಣ್ಣಗಾಗಲಿ ಅಂತ ಹಾಗೆ ಇಟ್ಟಿದ್ರು. ಹಕೀಕತ್ತಲ್ಲಿ ಎದ್ದಿರೋ ತಗಾದೆ ಬಗ್ಗೆ ಸ್ಪಿರಿಟ್ ತಾಯಿಗೆ ಹೇಳಿ ಯಾರು ಸರಿ ಯಾರು ತಪ್ಪು ಅಂತ ಕೇಳ್ತಾವೆ. ಸಕ್ಕರೆ ಬೆಲ್ಲದ ತಗಾದೆ ಬಗ್ಗೆ ಸಕ್ಕರೆ ಬೆಲ್ಲದ ತಗಾದೆ ಬಗೆ ಹರಿಯೋದ್ರಲ್ಲಿತ್ತು. ಆದರೆ ಅಷ್ಟರಲ್ಲಿ ಅಕ್ಕಪಕ್ಕದವರ ಚಾತುರ್ಯದಿಂದ ಡಬ್ಬದಲ್ಲಿದ್ದ ಸ್ಪಿರಿಟ್ ತಾಯಿ ನೆಲದ ಪಾಲಾಗಿ ಬಿಸಿಗೆ ಬೆಂಕಿಯದ್ದು ಸುತ್ತಮುತ್ತಲೆಲ್ಲ ಸುಟ್ಟು ಕರಕಲಾಗೋಗ್ಬಿಡುತ್ತೆ. ಗ್ರಾಚಾರ ಇನ್ನೂ ನೆಟ್ಟಗಿತ್ತು, ಸಕ್ಕರೆ ಬೆಲ್ಲ ಸ್ವಲ್ಪದರಲ್ಲೇ ಪಾರೋದು. ಇಷ್ಟಾದರೂ ಸುಮ್ಮನಿಲ್ಲಾರ್ದೆ ಅವು ಅಜ್ಜ ಓಲ್ಡ್ ಮಾಂಕ್ ಬಳಿ ಹೋಗ್ತವೆ. ನೋಡಿದ್ರೆ ಎದುರುಗಡೆ ಟೇಬಲ್ ಮೇಲೆ ಅಜ್ಜ ಓಲ್ಡ್ ಮಾಂಕ್ ಆರಾಮಾಗಿ ತಣ್ಣಗೆ ಕೂತಿದಾರೋ ಮಲಗಿದಾರೋ. ಆದರೆ ಒಳಗಡೆ ಅಕ್ಕಪಕ್ಕದ ಗಲಾಟೆ ಇಲ್ಲ, ಗಾಳಿ ಮಳೆ ಪ್ರಕೃತಿ ವಿಕೋಪ ಇಲ್ಲ. ಅಂತೂ ತಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂದ್ಕೊಂಡು ಅಜ್ಜ ಓಲ್ಡ್ ಮಾಂಕ್ ಹತ್ರ ಎಲ್ಲನೂ ಬಿಡಿಸಿಡ್ತವೆ. ಮೊದಲು ಒಬ್ಬರಾದ್ಮೇಲೆ ಉಳಿದೊಬ್ರು, ಆಮೇಲೆ ಇಬ್ಬರು ಜೊತೆಯಾಗಿ, ಅದಾದಮೇಲೆ ಪರಿಯಾಗಿ ಬೇರೆ ಬೇರೆ ಥರ ಎಷ್ಟೇ ಕೇಳ್ಕೊಂಡು ಅಜ್ಜ ಓಲ್ಡ್ ಮಾಂಕ್ ಬಾಯ್ಬಿಡ್ತಿಲ್ಲ, ಉತ್ತರ ಕೊಡೋಕ್ಕೆ ತಯಾರಿಲ್ಲ. ಇವು ಕೇಳಿ ಸುಸ್ತಾದೋ. ವಿಷಯ ಏನಪ್ಪ ಅಂದರೆ, ಅಜ್ಜ ಓಲ್ಡ್ ಮಾಂಕ್ ಬಾಯಿ ತೆಗೆದು ಆತನ್ನ ಗ್ಲಾಸ್ಗೆ ಬಗ್ಗಿಸದೆ ಹೊರತು ಆತ ಮಾತಾಡಲ್ಲ. ಈ ಸತ್ಯ ಸಕ್ಕರೆ ಬೆಲ್ಲಕ್ಕೆ ಹೆಂಗೆ ಗೊತ್ತಿರೋಕ್ಕೆ ಸಾಧ್ಯ ಹೇಳಿ? ತಗಾದೆ ಬಗೆಹರಿದೆ ಹಂಗೆ ಉಳ್ಕೋತು. ಉಪಸಂಹಾರಕ್ಕೆ ಮತ್ತಿನ್ಯಾರಾದರೂ ಸಿಗ್ತಾರ ಅಂತವು ಅಲ್ಲಿ ಇಲ್ಲಿ ತುಂಬ ಸುತ್ತಾಡ್ದು, ಆದರೆ ಯಾರೂ ಸಿಗಲಿಲ್ಲ. ಕೊನೆಗೆ ಅಲ್ಲೊಂದು ಕಡೆ ನೋಡಿದ್ರೆ ಒಂದಿಷ್ಟು ಜನ ಗುಂಪಾಗಿ ಸೇರಿಕೊಂಡು ಮಜವಾಗಿ ಹಾಡ್ತಾ ಕುಣಿತಾ ಸಂಗೀತದ ಜೊತೆ ಒಳ್ಳೆ ಪಾರ್ಟಿ ಮೂಡಲಿದ್ರು. ಪಕ್ಕದಲ್ಲಿ ಒಂದು ದೊಡ್ಡ ಹಂಡೆಯಲ್ಲಿ ನೀರಿಟ್ಟಿದ್ರು. ಇಲ್ಲಾದರೂ ತಗಾದೆ ಬಗೆಹರಿಯುತ್ತೇನೋ ಅನ್ನೋ ಆಸೆಯಿಂದ ಸಕ್ಕರೆ ಬೆಲ್ಲ ನೀರಿನ ಹತ್ರಕ್ಕೆ ಬಂದು ತಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಗೋಗರಿತಾವೆ. ನೀರು ತನಗೆ ಬೇಕಾದಾಗೆ ತನ್ನ ಗತಿಲಿ ಸಕ್ಕರೆ ಬೆಲ್ಲದ ಆವೇಶನ ಕೇಳಿಸ್ಕೊಂಡು, ಕೇಳಿಸ್ಕೊಂಡೆ, ಸದ್ಯದಲ್ಲೇ ನಿಮ್ಮ ಎಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ, ನೀವು ಹೋಗಿ ಆ ಮೂಟೆ ಸೇರ್ಕೊಳ್ಳಿ ಅನ್ನೋ ಸಲಹೆ ಇಬ್ಬರಿಗೂ ಒಪ್ಪಿಗೆ ಆಗಿ ಅವು ಹೋಗಿ ಸಕ್ಕರೆ ಮತ್ತು ಬೆಲ್ಲದ ಮೂಟೆ ಒಳಕ್ಕೆ ಸೇರ್ಕೋತವೆ. ಅವು ಕಾಯ್ತಿದ್ದಂತೆ ಗುಂಪಲ್ಲಿರೋರಲ್ಲಿ ಒಂದಿಷ್ಟು ಜನ
ಖಾಲಿ ಹಣ್ಣಿಗೆ ನಿಂಬೆ ಹಿಂಡಿದ್ರೆ ಇನ್ನೊಂದಿಷ್ಟು ಜನ ಏಲಕ್ಕಿ, ಲವಂಗ, ಕಾಳುಮೆಣಸು ಕುಟ್ಟಿ ನಿಂಬೆ ರಸಕ್ಕೆ ಹಾಕ್ತಾರೆ. ಮೂಟೆಯಲ್ಲಿರೋ ಸಕ್ಕರೆ ಬೆಲ್ಲನ ಜೊತೆಗೆ ಸೇರಿಸಿ ನೀರು ಹಾಕಿ ಬೆರೆಸಿ ಮಿಲಾಯಿಸ್ತಾ ಇದ್ದ ಹಾಗೆ ಒಂದೊಳ್ಳೆ ಪಾನಕ ತಯಾರಾಗುತ್ತೆ. ಎಲ್ಲರೂ ಅದನ್ನು ಹಂಚ್ಕೊಂಡು ಕುಡಿದು ಮತ್ತೆ ಪಾರ್ಟಿ ಮುಳುಗಿ ಹೋಗ್ತಾರೆ. ಇನ್ನಷ್ಟು ಮತ್ತಷ್ಟು ಮೊಗೆದಷ್ಟು ಬೇಕೆಂಬ ಮನವಿಂದು ತಣಿಯಲಿ ರಾಮ 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 ರಾಮ. ರವೆಯಷ್ಟು ಅರಿವಿಟ್ಟು ಕೊರೆದಷ್ಟು ಸಾಕೆಂಬ ತನುವಿಂದು ಕುಣಿಯಲಿ ರಾಮ 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 ರಾಮ. ಅಲೆಯಷ್ಟು ಕಾವಿಟ್ಟು ಒರೆದಷ್ಟು ತೋರೆಂಬ ಕಣ್ಣಿಂದು ಅಳಿಯಲಿ ರಾಮ 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 ರಾಮ. ನಾನೆಷ್ಟು ನನ್ನಷ್ಟು ನೊರೆದಷ್ಟು ನಾನೆಂಬ ನಾನಿಂದು ಕಳಿಯಲಿ ರಾಮ 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 ರಾಮ. ಕಾಪಿಟ್ಟು ಕಡೆಗಟ್ಟಿ ಕೊನೆಯಷ್ಟು ಸೋರೆಂಬ ಉಸಿರಿಂದು ಹರಿಸಲಿ ರಾಮ ರಾಮ ರಾಮ.